ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆ ಅಂತೂ ಇವಾಗ ಕಾಮನ್ ಆಗಿಬಿಟ್ಟಿದೆ. ಪ್ರತಿ ಒಂದು ಜನರಿಗೆ ಕಾಡೋದು ಅಂದರೆ ಬಿಳಿ ಕೂದಲು ಸಮಸ್ಯೆ ಹಾಗೂ ಹೇರ್ ಫಾಲ್ ಸಮಸ್ಯೆ. ಆದರೆ ಇವತ್ತಿನ ನಾನು ತೋರಿಸೋ ಈ ಒಂದು ರೆಮಿಡಿಯಲ್ಲಿ ಎರಡಕ್ಕೂ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಪರಿಹಾರ ಇದೆ. ಯಾವುದೇ ಒಂದು ಕೆಮಿಕಲ್ ಏನೂ ಇಲ್ಲದೆ ಮನೆಯಲ್ಲೇ ಈ ಒಂದು ರೆಮಿಡಿನ ಪ್ರಿಪೇರ್ ಮಾಡಿಕೊಂಡು ನಾವು ರೆಗ್ಯುಲರಾಗಿ ಹಚ್ತಾ ಬಂದರೆ ಎಷ್ಟೇ ಬಿಳಿ ಕೂದಲು ಇರಲಿ ಹಾಗೂ ಎಷ್ಟೇ ಹೇರ್ ಫಾಲ್ ಇರಲಿ ಕಡಿಮೆ ಆಗುತ್ತೆ. ತಡ ಮಾಡದೆ ಬನ್ನಿ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದ್ರಗೋಸ್ಕರ ನೋಡಿ, ಮೊದಲು ಇಲ್ಲಿ ಒಂದು ಮಿಕ್ಸಿ ಬೌಲನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ನಾನು ಒಣಗಿರೋವಂಥ ನೆಲ್ಲಿಕಾಯಿ ಅಂದರೆ ಡ್ರೈ ಆಮ್ಲನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಡ್ರೈ ಆಮ್ಲ ಅವೈಲೇಬಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಆಮ್ಲ ಪುಡಿ ಅಂದರೆ ನೆಲ್ಲಿಕಾಯಿ ಪುಡಿ ಹಾಕ್ಕೊಂಡ್ರು ಕೂಡ ಸರಿ ಹೋಗುತ್ತೆ. ಇಲ್ಲಿ ನೋಡಿ, ನಾನು ಡ್ರೈ ಆಮ್ಲನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ನೆಕ್ಸ್ಟ್ ತೊಗೊಂಡಿರೋ ಅಂಥದ್ದು ಮೆಂತ್ಯ ಕಾಳು, ಅದನ್ನು ಸಹ ಒಂದು 2 ಸ್ಪೂನಷ್ಟು ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಮೊದಲು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ಕಲೋಂಜಿ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಕಲೋಂಜಿ ಸೀಡ್ಸ್ನ ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಇದರಲ್ಲಿ ಹಾಕಬೇಕಾಗಿದೆ ವೀಕ್ಷಕರೇ. ಅದು ಬಂದು ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು 1/2 ಟೇಬಲ್ ಸ್ಪೂನ್ ಆಫ್ ಅರಿಶಿಣ, ಟರ್ಮರಿಕ್ ಪೌಡರ್ನ ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಸ್ವಲ್ಪ ದರಿಯಾಗಿ ಮಾಡ್ಕೊಂಡು ಬಂದಮೇಲೆ ಇದರಲ್ಲಿ ನೆಕ್ಸ್ಟ್ ಇವಾಗ ನಾನು ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ. ನನ್ನ ಹತ್ರ ಒಣಗಿರುವಂಥ ಇದೆ, ನಿಮ್ಮ ಹತ್ರ ಫ್ರೆಶ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ಅದನ್ನು ಸಹ ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ದರಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕು. ಇದು ಒಂದು ಮ್ಯಾಜಿಕ್ ರೀತಿಯಾಗಿ ನಮ್ಮ ಕೂದಲ ಮೇಲೆ ವರ್ಕ್ ಮಾಡುತ್ತೆ ವೀಕ್ಷಕರೇ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳೆಯನ್ನು ತೊಗೊಂಡಿದ್ದೀನಿ. ಅದು ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ನೆಕ್ಸ್ಟ್ ಪ್ರಿಪೇರ್ ಮಾಡ್ಕೊಂಡಿರೋ ಅಂಥ ಈ ಒಂದು ಪುಡಿನ ಅದರಲ್ಲಿ ನಾವು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನಮಗೆ ಇವಾಗ ಹುರ್ಕೊಳ್ಬೇಕಾಗಿದೆ, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗಿದೆ. ಪೂರ್ತಿಯಾಗಿ ಇದು ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿಯಾಗಿ ರೋಸ್ಟ್ ಮಾಡ್ತಾನೆ ಹೋಗಬೇಕು. ನೋಡಿ, ಡ್ರೈ ಆಮ್ಲ ಏನು ಮಾಡುತ್ತೆ ಅಂದರೆ ಕೂದಲನ್ನು ನೈಸರ್ಗಿಕವಾಗಿ ಕಪ್ಪು ಬಣ್ಣ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ವೈಟಮಿನ್ ಸಿ ರಿಚ್ ಇರುತ್ತೆ. ಆಮೇಲೆ ಮೆಂತ್ಯಕಾಳಂತೂ ನಮ್ಮೆಲ್ಲರಿಗೆ ಗೊತ್ತಿದೆ, ಕೂದಲು ಉದುರೋದಕ್ಕೂ ಬಹಳಷ್ಟು ಒಳ್ಳೆಯದಾಗಿದೆ ಹಾಗೂ ಬಿಳಿ ಕೂದಲು ಸಮಸ್ಯೆಗೆ ಕೂಡ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹಾಗೂ ಬಹಳಷ್ಟು ವಿಟಮಿನ್ಸ್, ಪ್ರೋಟೀನ್ಸ್ ಇದ್ದಾವೆ. ಅದಕ್ಕಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಕಲೋಂಜಿ ಸೀಡ್ಸ್ ಕೂಡ ಅಷ್ಟೇ ಬಿಳಿ ಕೂದಲು ಸಮಸ್ಯೆಗೆ ಒಂದು ನ್ಯಾಚುರಲ್ ಆಗಿ ವರ್ಕ್ ಮಾಡುತ್ತವೆ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರಿಶಿಣ ಹಾಕೋ ಕಾರಣ ಅಂದರೆ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಫಂಗಲ್ ಇನ್ಫೆಕ್ಷನ್ ಇರಲಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಲಿ, ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಇದು ಕೂಡ ನ್ಯಾಚುರಲ್ ಡೈ ಆಗಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಆ್ಯಂಟಿಸೆಪ್ಟಿಕ್ ಆಗಿ ಕೂಡ ಕಾರ್ಯವನ್ನು ಮಾಡುತ್ತೆ. ಆಮೇಲೆ ಕರಿಬೇವಂತೂ ನಮ್ಮೆಲ್ಲರಿಗೆ ಗೊತ್ತಿದೆ ವೀಕ್ಷಕರೇ, ಪ್ರೀ ಮೆಚೂರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಈ ನಮ್ಮ ಕರಿಬೇವು ಇಟ್ಕೊಳ್ಳುತ್ತೆ. ಜೊತೆಗೆ ಕೂದಲು ಉದುರೋದಕ್ಕೆ ಅಂತೂ ಇದು ರಾಮಬಾಣ ಇದೆ, ಹಾಗಾಗಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ನೋಡಿ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕಲರ್ ಕೂಡ ಇವಾಗ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾಯಿದೆ ಅಂತ ಇಲ್ಲಿ ನೀವು ಕಾಣಬಹುದು. ಇವಾಗ ಇದೇ ರೀತಿಯಾಗಿ ಇದನ್ನು ಕಂಟಿನ್ಯೂಯಸ್ ಆಗಿ ಸ್ಪೂನ್ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಇದು ಸೀದು ಹೋಗುತ್ತೆ. ಅಂದರೆ ನಾವು ನಿಧಾನಕ್ಕೆ ಮಾಡಿದ್ರೆ ನಮಗೆ ಬೇಕಾಗಿರುವಂಥ ಇಲ್ಲಿ ರೆಮಿಡಿ ರೆಡಿ ಆಗುತ್ತೆ ವೀಕ್ಷಕರೇ. ಪೂರ್ತಿಯಾಗಿ ಇನ್ನಷ್ಟು 1 ನಿಮಿಷ ಇದನ್ನು ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ರೋಸ್ಟ್ ಮಾಡ್ಕೊತ ಹೋಗಬೇಕು. ಈ ಒಂದು ಪುಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬಹುದು ವೀಕ್ಷಕರೇ. ಯಾಕಂದರೆ ಇದು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಕೆಟ್ಟೋಗೋದಿಲ್ಲ. ಯಾಕಂದರೆ ಇಲ್ಲಿ ನಾವು ಹಾಕಿರುವಂಥ ಪ್ರತಿ ಒಂದು ಇಂಗ್ರೀಡಿಯೆಂಟ್ ಡ್ರೈ ಆಗಿ ಇದ್ದಾವೆ. ಹಾಗೂ ಒಂದು ಯಾವುದಾದ್ರೂ ಬಾಕ್ಸ್ನಲ್ಲಿ ಹಾಕ್ಕೊಂಡು ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಸಾಕು. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ದಿಢೀರಾಗಿ ಇದನ್ನು ಯೂಸ್ ಮಾಡ್ಕೋಬಹುದು. ಇವಾಗ ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಹಾಗೂ ಕಲರ್ ಕೂಡ ಪೂರ್ತಿಯಾಗಿ ಚೇಂಜ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ವೀಕ್ಷಕರೇ. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ, ಸ್ವಲ್ಪ ಕೂಡ ಇಲ್ಲಿ ಏನೂ ಇಲ್ಲ. ಹಾಗಾಗಿ ಇವಾಗ ಇದನ್ನು ನಾನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಇಲ್ಲಿ ಮತ್ತೆ ನಿಮಗೆ ತೋರಿಸ್ತೀನಿ, ಈ ರೀತಿಯಾಗಿ ಆಗಬೇಕು. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಇದು ರೆಡಿಯಾಗಿರಬೇಕು. ಇದನ್ನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು
ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಡೋಣ 5 ನಿಮಿಷ. ಇವಾಗ ನೋಡಿ ಇದು ಕೂಲ್ ಡೌನ್ ಆಗಿದೆ. ನೆಕ್ಸ್ಟ್ ಮತ್ತೆ ಅದೇ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಂಡು ಬರಬೇಕು. ಅಂದರೆ ಪೂರ್ತಿ ಫೈನ್ ಪುಡಿ ಮಾಡ್ಕೊಂಡು ಬರಬೇಕು. ಯಾವ ರೀತಿಯಲ್ಲಿ ಮೆಹಂದಿ ಡೈ ಇರ್ತವೆ ಆ ಒಂದು ಪುಡಿ ರೀತಿಯಲ್ಲಿ ಇದನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಮಾಡ್ಕೊಂಡು ಬಂದ ತಕ್ಷಣ ಯಾವ ರೀತಿಯಾಗಿ ಕಪ್ಪಿರೋ ಅಂಥ ಇಲ್ಲಿ ಒಂದು ಪೌಡರು ರೆಡಿಯಾಗಿದೆ ಅಂತ. ಇದೇ ನಮಗೆ ಬೇಕಾಗಿರುವಂಥ ಈ ಒಂದು ಪುಡಿನೇ ವೀಕ್ಷಕರ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಇದು ಕೆಟ್ಟು ಹೋಗೋದು ಇಲ್ಲ. ಇವಾಗ ಇದಕ್ಕೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಂಡು ಇಟ್ಕೊಳ್ಳಿ. ಅಂದರೆ ನಿಮಗೆ ಮತ್ತೆ ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ಇವಾಗ ವೀಕ್ಷಕರೇ ಪ್ರಿಪೇರ್ ಮಾಡ್ಕೊಂಡಿರೋ ಅಂಥ ನಾನು ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು ಇಲ್ಲಿ ಕ್ವಾಂಟಿಟಿನ ಕಡಿಮೆ ಜಾಸ್ತಿ ನಿಮ್ಮ ಪ್ರಕಾರ ಮಾಡ್ಕೊಳ್ಬಹುದು. ಇಲ್ಲಿ ನಾನು ನೋಡಿ ಇವಾಗ 1-2 ಸ್ಪೂನಷ್ಟು ಪ್ರಿಪೇರ್ ಮಾಡ್ಕೊಂಡಿರೋಂಥ ಈ ಒಂದು ಕಪ್ಪಿರುವಂಥ ಪುಡಿನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಕೂದಲಿನಲ್ಲಿ ಡ್ರೈನೆಸ್ ಇದೆ ಹಾಗೂ ತುಂಬಾ ಸ್ಪ್ಲಿಟಲ್ಸ್ ಆಗ್ತಾ ಇದ್ದಾವೆ ಅಂದರೆ ಇಲ್ಲಿ ನೀವು ಅಲೋವೆರಾ ಜೆಲ್ನ ಹಾಕ್ಕೊಂಡ್ರೆ ಕೂದಲಿಗೆ ಸಾಫ್ಟ್ನೆಸ್ ಕೊಡುವಂಥ ಕೆಲಸ ಈ ಒಂದು ಅಲೋವೆರಾ ಮಾಡುತ್ತೆ. ಅಲೋವೆರಾ ಜೆಲ್ ಇದೆ ನನ್ನ ಹತ್ರ. ನಿಮ್ಮ ಹತ್ರ ಫ್ರೆಶ್ಗಿರೋಂಥ ಇದ್ದರೆ ಅದನ್ನು ಸಹ ಇಲ್ಲಿ ನೀವು ಹಾಕ್ಕೊಳ್ಬೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ಇವಾಗ ನಾನು ಏನು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿ ನಾವು ಡೈ ಹಚ್ಕೊಳ್ತೀವಲ್ವ ಆ ರೀತಿಯಾಗಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಇದನ್ನು ಆಯಿಲ್ ಫ್ರೀ ಹೇರ್ ಮೇಲೆ ವೀಕ್ಷಕರೇ ತಲೆ ಸ್ನಾನಕ್ಕೂ 1 ಗಂಟೆ ಮೊದಲು, ಅಂದರೆ ನೀವು ತಲೆ ಸ್ನಾನ ಮಾಡಬೇಕಾದ್ರೆ 1 ಗಂಟೆ ಮುಂಚೆ ಇದನ್ನು ಹಚ್ಕೊಳ್ಬೇಕು. ಹಾಗೂ ತಲೆ ಸ್ನಾನವನ್ನು ಮಾಡ್ಕೋಬೇಕು. ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು. ಶಾಂಪೂನ ಬಳಸೋಕ್ಕೆ ಹೋಗಬಾರ್ದು. ಹಾಗೂ ಇದನ್ನು ರೆಗ್ಯುಲರಾಗಿ 15 ಡೇಸ್ಗೆ ಒಂದು ಸಲ, ಅಂದರೆ 15 ದಿವಸಕ್ಕೆ ಒಂದು ಸಲ ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಸ್ವಲ್ಪ ದಿನಗಳ ನಂತರ ನಿಮಗೆ ಇರೋಂಥ ಬಿಳಿ ಕೂದಲ ಸಮಸ್ಯೆ, ಹೇರ್ ಫಾಲ್ ಪ್ರಾಬ್ಲಮ್ ಎಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಆದರೆ ರೆಗ್ಯುಲರ್ ಆಗಿ ಬಳಸಬೇಕು. ನೋಡಿ ಎಷ್ಟು ಮಟ್ಟಿಗೆ ಕಪ್ಪಿರುವಂಥ ರೆಮಿಡಿ ಇಲ್ಲಿ ರೆಡಿ ಆಗಿದೆ ಅಂತ. ಅದು ಕೂಡ ಯಾವುದೇ ಒಂದು ಕೆಮಿಕಲ್, ಯಾವುದೇ ಒಂದು ರಾಸಾಯನಿಕ ಇಲ್ಲದೆ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಹೃದಯದಿಂದ ಧನ್ಯವಾದಗಳು ವೀಕ್ಷಕರೇ. ಬಾಯ್ ಬಾಯ್.